ನಮಸ್ಕಾರ ಸ್ನೇಹಿತರೆ, ಸ್ಯಾಮ್ಸಂಗ್ ತನ್ನ ಹೊಸ ಸ್ಮಾರ್ಟ್ಫೋನ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಅನ್ನು ಅಮೆರಿಕದಲ್ಲಿ ಬಿಡುಗಡೆಗೊಳಿಸಿದೆ. ಇದು ಹಲವಾರು ಕಲರ್ಗಳಲ್ಲಿ ಬಿಡುಗಡೆಯಾಗಿದೆ. ನನ್ನ ಹತ್ರ ಹೊರ ಬ್ಲ್ಯಾಕ್ ಕಲರ್ ಫೋನ್ ಇದೆ. ಗ್ಯಾಲಕ್ಸಿ S10 ಮತ್ತು S10 ಪ್ಲಸ್ ಸ್ಮಾರ್ಟ್ಫೋನ್ಗಳ ವಿರುದ್ಧವಾಗಿ ಇದರಲ್ಲಿ ಎಕ್ಸಿನೋಸ್ 9825 ಪ್ರೊಸೆಸರನ್ನು 7 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಡುಗಡೆ ಮಾಡಿದೆ. ಇದರ ಆರಂಭಿಕ ಒಂದು ವೇರಿಯಂಟ್ ಏನಿದೆ, ಇದು 12 GB ರ್ಯಾಮ್ ಮತ್ತು 256 GB ಇಂದ ಹಿಡಿದು 512 GB ವರೆಗೆ ಸ್ಟೋರೇಜ್ ವೇರಿಯಂಟ್ಗಳಲ್ಲಿ ಈ ಫೋನ್ ಬರಲಿದೆ. ಇದಲ್ಲದೆ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ಫೋನ್ಗಳಲ್ಲಿ ಮೈಕ್ರೋ SD ಕಾರ್ಡ್ ಸ್ಲಾಟ್ ಸಹ ನೀಡಲಾಗಿದೆ. ಇದರ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಜಕ್ಕೂ ಅದ್ಧೂರಿಯಾಗಿ ಹೊಸ ಬದಲಾವಣೆಗಳನ್ನು ನೀಡಲಾಗಿದೆ. ಇದರ ಹಿಂದಿನ ಗ್ಯಾಲಕ್ಸಿ ನೋಟ್ 9 ಮತ್ತು S10 ಸರಣಿಗಳ ಸ್ಮಾರ್ಟ್ಫೋನ್ಗೆ ಹೋಲಿಸ್ಕೊಂಡ್ರೆ ಭಾರಿ ವ್ಯತ್ಯಾಸಗಳನ್ನು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಅಲ್ಲಿ ನೋಡ್ಬೋದು. ಮೊದಲಿಗೆ ಈ ಸ್ಮಾರ್ಟ್ಫೋನ್ನ ತೂಕ ತುಂಬಾ ಕಡಿಮೆ. ತೂಕವನ್ನು ಈ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಜೊತೆಗೆ ಹೆಚ್ಚಾಗಿ ತೆಳು ಮತ್ತು ಲೈಟ್ ವೇಟ್ ಆಗಿದೆ. ಅದೇ ಈಗಾಗಲೇ ಲಭ್ಯವಿರುವ ಗ್ಯಾಲಕ್ಸಿ ನೋಟ್ 9 ಸ್ಮಾರ್ಟ್ಫೋನ್ ಭಾರಿ ತೂಕವನ್ನು ಹೊಂದಿದೆ. ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ಫೋನ್ 6.8 ಇಂಚಿನ ಸೂಪರ್ ಡೈನಾಮಿಕ್ ಅಮೊಲೈಡ್ ಡಿಸ್ಪ್ಲೇ ಜೊತೆಗೆ HDR ಸರ್ಟಿಫಿಕೇಷನ್ ಜೊತೆಗೆ ಬರುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 3040 ಇಂಟು 1440 ಸ್ಕ್ರೀನ್ ರೆಸಲ್ಯೂಷನ್ 498 PPI ಡೆನ್ಸಿಟಿಯೊಂದಿಗೆ ಲಭ್ಯವಾಗಲಿದೆ. ಅಂದರೆ ಈಗಾಗಲೇ ಬಳಕೆಯಲ್ಲಿರುವ ಫೋನ್ಗಳಿಗಿಂತ ಅದ್ದೂರಿಯ ಒಂದು ಪಿಕ್ಸೆಲ್ ಡೆನ್ಸಿಟಿ ಒಂದು ರೆಸಲ್ಯೂಷನ್ ನೀಡುವ ಡಿಸ್ಪ್ಲೇನ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ನೀವು ಪಡೆಯಬಹುದು. ಇದರ ಹಿಂಭಾಗದಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಗ್ಲಾಸಿ ಫಿನಿಶ್ ಜೊತೆಗೆ ಅದ್ದೂರಿಯ ಹೊಸ ಲುಕ್ ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಸರಣಿಗಳಲ್ಲಿ ನೀಡ್ತಾ ಇದೆ ಕಂಪನಿ. ಇದರ ಕ್ಯಾಮ್ರಾದ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ಈಗಾಗಲೇ ನಿಮಗೆ ನೀವು ನೋಡ್ತಾ ಇರುವಂತೆ ಟ್ರಿಪಲ್ ರೇರ್ ಕ್ಯಾಮ್ರಾನ ಸೆಟಪ್ ನೀಡಲಾಗಿದ್ದು 16 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್, 12 ಮೆಗಾಪಿಕ್ಸೆಲ್ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಡ್ಯುಯಲ್ ಅಪೇಚರ್ ಜೊತೆಗೆ ಮತ್ತು 12 ಮೆಗಾಪಿಕ್ಸೆಲ್ ಟೆಲಿಫೋಟೋ f2.1 ಅಪೇಚರ್ ಲೆನ್ಸ್ ಒಳಗೊಂಡಿದೆ. ಆದರೆ ಇದರಲ್ಲೂ ಸಹ ಸ್ನೇಹಿತರೆ ನಿಮಗೆ TOF ಸೆನ್ಸರ್ ಮತ್ತು ಆಪ್ಟಿಕಲ್ ಹಾರ್ಟ್ ರೇಟ್ ಸೆನ್ಸರ್ ಸಹ ನೀಡೋದ್ರ ಜೊತೆಗೆ LED ಫ್ಲ್ಯಾಶ್ ಲೈಟ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಲಾಗಿದೆ. ಸಾಮಾನ್ಯವಾಗಿ ಸ್ನೇಹಿತರೆ ಟೆಲಿಫೋಟೋ ಲೆನ್ಸ್ ಏನಿದೆ ಇದರ ಒಂದು ಅಪರ್ಚರ್ ಏನಿದೆ ಇದು f2.4 ಆಗಿರುತ್ತೆ. ಆದರೆ ಈ ಬಾರಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಫೋನಲ್ಲಿ ಒಂದು ಹೆಜ್ಜೆ ಮುಂದೆ ನುಗ್ಗಿ f2.1 ಅಪರ್ಚರ್ ನೀಡಿರುವುದು ನಿಜಕ್ಕೂ ಪ್ರಶಂಸೆಗೆ ಪಾತ್ರವಾಗಿದೆ. ಆದರೆ ಇದು ಇಮೇಜ್ ಮತ್ತು ವಿಡಿಯೋಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಟೆಸ್ಟ್ ಮಾಡಿದ ನಂತರ ಇದರ ಅಸಲಿ ಮಾಹಿತಿ ನಿಮಗೆ ತಿಳಿಸಲಾಗುತ್ತೆ. ಇದರ ಫ್ರಂಟ್ ಅಥವಾ ಸೆಲ್ಫಿ ಕ್ಯಾಮ್ರಾದ ಬಗ್ಗೆ ಹೇಳಬೇಕಂದ್ರೆ ಈ ಬಾರಿ ಸ್ಯಾಮ್ಸಂಗ್ ಫೋನಿನ ಡಿಸ್ಪ್ಲೇಯ ಮಧ್ಯ ಭಾಗದಲ್ಲಿ ನೀಡಲಾಗಿದ್ದು ಇದನ್ನು ಕಂಪನಿ ಸಿನಿಮ್ಯಾಟಿಕ್ ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ಕರೀತಾ ಇದೆ. ಇದರಲ್ಲಿ ನಿಮಗೆ 10 ಮೆಗಾಪಿಕ್ಸೆಲ್ f2.2 ಅಪರ್ಚರ್ ಜೊತೆಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ನೀಡಲಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ಫೋನಲ್ಲಿ ನಿಮಗೆ 4300 mAh ಬ್ಯಾಟರಿ ನೀಡಲಾಗಿದ್ದು ಇದು ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುವುದರೊಂದಿಗೆ ಸುಮಾರು 45 ವ್ಯಾಟ್ ವರೆಗೆ ಸಪೋರ್ಟ್ ಮಾಡುತ್ತೆ. ಆದರೆ ಈ ಫೋನಿನ ಬಾಕ್ಸ್ ಒಳಗಡೆ ಮಾತ್ರ ನಿಮಗೆ ಈ 45 ವ್ಯಾಟ್ ಚಾರ್ಜರ್ ನಿಮಗೆ ಅಡಾಪ್ಟರ್ ಲಭ್ಯವಾಗೋಲ್ಲ. ಅದನ್ನು ನೀವು ಸಪ್ರೇಟಾಗಿ ಹೊರಗಡೆಯಿಂದ ಖರೀದಿಸಬೇಕಾಗುತ್ತೆ. ಆದರೆ ಇದರ ಒಂದು ಬಾಕ್ಸ್ ಒಳಗಡೆ ನಿಮಗೆ 25 ವ್ಯಾಟ್ ಅಡಾಪ್ಟರ್ ಬರ್ಬೋದು. ಈಗ ಮುಖ್ಯವಾಗಿ S ಪೆನ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾತುಗಳಂದರೆ ಇದು ಯೂನಿಬಾಡಿ ಡಿಸೈನ್ ಹೊಂದ್ಕೊಂಡಿದ್ದು ಇದರೊಂದಿಗೆ ಈಗಾಗಲೇ ನೀವು ನೋಡಿರುವಂತೆ ರಿಮೋಟ್ ಟ್ರಿಗರ್ ಸಹ ಹೊಂದ್ಕೊಂಡಿದೆ. ಇದರೊಂದಿಗೆ ಹಲವಾರು ರೀತಿಯ ಒಂದು ಹೊಸ ರೀತಿಯ ಒಂದು ಫೀಚರ್ಗಳನ್ನ ಸಹ ಈ ಒಂದು S ಪೆನ್ ಕೆಲಸ ಮಾಡುತ್ತೆ. ಇದರ ಮೂಲಕ ನೀವು ಹಲವಾರು ರೀತಿಯ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಫೋಟೋಗಳನ್ನ ನೀವು ಈ S ಪೆನ್ ಮೂಲಕ ಪಡ್ಕೊಬಹುದು. ಇದನ್ನು ನೀವು ಡಬಲ್ ಟ್ಯಾಪ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಮೋಡ್ ಅಥವಾ ಸ್ವೈಪ್ ಅಪ್, ಸ್ವೈಪ್ ಡೌನ್ ಅಥವಾ ಸ್ವೈಪ್ ರೈಟ್ ಅಥವಾ ಸ್ವೈಪ್ ಲೆಫ್ಟ್ ಸಹ ನೀವು ಈ ಒಂದು S ಪೆನ್ ಮೂಲಕ ನೀವು ಆ ಮೂಡ್ಗಳನ್ನ ನೀವು ಬದಲಾಯಿಸ್ಕೊಬಹುದು. ಇದರ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದರೆ ಸ್ನೇಹಿತರೆ ಇದರಲ್ಲಿ ನೀಡಿರುವ ಲೈವ್ ಫೋಕಸ್ ವಿಡಿಯೋ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆಯಲ್ಲೂ ಈ ಒಂದು ಫೀಚರನ್ನು ನೀಡಲಾಗಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಫೋನಲ್ಲಿ. ಈ ಒಂದು ಫೀಚರ್ ಸ್ನೇಹಿತರೆ ನಿಜಕ್ಕೂ ಭಾರಿ ಕೂಲ್ ಆಗಿದೆ. ಯಾಕಂದರೆ ಇದು ಮೊಟ್ಟ ಮೊದಲ ಬಾರಿಗೆ ವಿಡಿಯೋದಲ್ಲಿ ಬೊಕೆ ಎಫೆಕ್ಟ್ ಬಳಸಲಾಗ್ತಾ ಇದೆ. ಇದರ ಸ್ಯಾಂಪಲ್ ಎಫೆಕ್ಟ್ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ಫೋನ್ ಅಮೆರಿಕದಲ್ಲಿ ಸದ್ಯಕ್ಕೆ ಔರಾ ಬ್ಲ್ಯಾಕ್ ಮತ್ತು ಔರಾ ವೈಟ್ ಕಲರ್ಗಳಲ್ಲಿ ಲಭ್ಯವಾಗ್ತಾ ಇದೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ಫೋನಿನ ಫಸ್ಟ್ ಲುಕ್ ಮತ್ತು ಈ ಒಂದು ಸ್ಮಾರ್ಟ್ಫೋನಿನ ಇದು ಹೇಗಿರುತ್ತೆ ಅಂತ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ಫೋನ್ ಸ್ನೇಹಿತರೆ ಭಾರತದಲ್ಲಿ ಯಾವಾಗ ಬಿಡುಗಡೆಯಾಗುತ್ತೆ ಮತ್ತು ಈ ಒಂದು ಸ್ಮಾರ್ಟ್ಫೋನಿನ ಬೆಲೆ ಏನಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಬಿಡುಗಡೆಯಾಗಿಲ್ಲ.
ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ತಾ ಇರಿ. ಧನ್ಯವಾದ.